ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ, ಯಾಕೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲೆಲ್ಲ ಹೇಳ್ತೀನಿ ಏನಕ್ಕೆ ಅಂತ. ಫ್ರೆಂಡ್ಸ್, ಇವತ್ತು ಒಂದು 3 ಮಂತ್ಸೇ ಆಗಿತ್ತು ನಾನು ವಿಡಿಯೋ ಮಾಡಿಲ್ಲ. ಇನ್ನು ಮುಂದೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ ರಾತ್ರಿ 11 ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಂದು ಇವತ್ತು ನೈಟ್ ರುಟೀನ್ ಒಂದು ವಿಡಿಯೋ ತೋರಿಸೋಣ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ನೈಟ್ ಟೈಮು ನಾನು ಯಾವ ಥರ ಕ್ಲೀನಪ್ ಮಾಡ್ತೀನಿ ಅಂತ. ಅಂದರೆ ಇದು ಯಾವಾಗಲೂ ಇರಲ್ಲ. ನಾನಂದರೂ ತುಂಬ ಸೋಂಬೇರಿ, ಯಾವುದೇ ಥರ ಫೇಸ್ಗೆಲ್ಲ ಏನು ಕೇರ್ ಮಾಡಲ್ಲ. ಆದರೆ ಸಂಡೇ ಒಂದು ಮ್ಯಾರೇಜ್ ಇದ್ದೆ, ಸೊ ಅದಕ್ಕೆ ಇವತ್ತೇ ಒಂದು ಕ್ಲೀನಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಫ್ರೈಡೇ, ರಾತ್ರಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಮೇ ಬಿ ನಾಳೆ ಹಾಕ್ತೀನಿ ವಿಡಿಯೋ, ಓಕೆನಾ? ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆ? ಪಾಪು ಇದ್ದಾಳೆ ಒಳಗಡೆ, ಆಟ ಆಡ್ತಾ ಇದ್ದಾಳೆ. ಅವಳು ಇನ್ನೂ ಮಲಗಿಲ್ಲ. ನಮ್ಮ ಹಸ್ಬೆಂಡ್ ಮಲಗಿದ್ದಾರೆ. ಸದ್ಯಕ್ಕೆ ಮನೇಲಿ ನಾವು 3 ಜನ ಇರೋದು. ನಾನು ಚಿಕ್ಕನಾಯಕನಹಳ್ಳಿಯಲ್ಲಿ ಇದ್ದಾಗ ಲಾಸ್ಟ್ ವಿಡಿಯೋ ಮಾಡಿದ್ದಲ್ವ, ಸೊ ಈಗ ನಾವು ನಮ್ಮ ಅತ್ತೆ ಊರಲ್ಲಿದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತು ಏನಕ್ಕೆ ಅಂತೆಲ್ಲ ನೆಕ್ಸ್ಟ್ ಹೇಳ್ತೀನಿ, ಕೇಳಬೇಡಿ ನೀವು. ಫ್ರೆಂಡ್ಸ್, ಇವತ್ತು ನಾನು ತುಂಬ ಒಂದು 15 ರೂಪಾಯಲ್ಲೇ ನಾವು ಯಾವ ಥರ ಕ್ಲೀನಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನಿವತ್ತು ಇದು 15 ರೂಪೀಸ್ದು ಪ್ಯಾಕ್ ಸಿಗುತ್ತೆ, ಕೇಳ್ಬೋದು ನೀವು. ಎವರ್ ಯೂತಿಂದು ವಾಲ್ನಟ್ ಸ್ಕ್ರಬ್ ಯೂಸ್ ಮಾಡ್ತಾಯಿದ್ದೀನಿ. ಪ್ಯಾಕಿಗೆ ಎವರ್ ಯೂತ್ ನ್ಯಾಚುರಲ್ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ. ಅಲೋವೆರಾ ಮತ್ತು ಕುಕ್ಕುಂಬರ್ದು ಯೂಸ್ ಮಾಡ್ತಾಯಿದ್ದೀನಿ ನಾನು. ಯಾಕೆ ಅಂತ ಹೇಳ್ತೀನಿ. ನನ್ನ ಫೇಸ್ ಇದ್ದಕ್ಕಿದ್ದಂಗೆ ತುಂಬ ಪಿಂಪಲ್ಸ್ ಆಗಿದೆ. ನಿಮ್ಗೆ ಅಷ್ಟು ಗೊತ್ತಾಗ್ತಲ್ಲ ನೋಡಿ, ಇಲ್ಲಿ ತುಂಬ ಪಿಂಪಲ್ಸ್ ಆಗಿದೆ. ಸೊ ಹಾಗಾಗಿ ನಾನು ಏನದು ಅಲೋವೆರಾ ಮತ್ತು ಕುಕ್ಕುಂಬರ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬನ್ನಿ, ಓಕೆನಾ? ನಾನು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ವಾಶ್ ಮಾಡಾದಮೇಲೆ ಎವರ್ ಯೂತಿಂದು ನ್ಯಾಚುರಲ್ ಸ್ಕ್ರಬ್ನ ನಾನು ಯೂಸ್ ಮಾಡ್ತೀನಿ, ಓಕೆ? ಸ್ಕ್ರಬ್ ಮಾಡ್ತೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ನಾನೇನು ಹೊಸ್ದಾಗಲ್ಲ ಅವಶ್ಯಕತೆ ಇರಲ್ಲ. ಆದರೂ ಇದೆ ಹಿಂಗೆ ವಿಡಿಯೋ ಮಾಡೋಣ ಅಂತ. ನನ್ನ ಬಂಗಾರಿ ನೋಡಿ, ತಲೆ ಎಲ್ಲ ಕೆದ್ರಕೊಂಬಿಟ್ಟಿದೆ. ಆಯ್ ಮಾಡು, ಬಿಚ್ಕೊಡ್ತೀನಿ. ಏನು ಬಿಚ್ಕೊಡ್ಬೇಕು? ಮಲಗಿತ್ತದು, ಈಗ ಎದ್ದು ಬಂದೈತೆ. ತಲೆ ಹಿಂಗೆ ಮಾಡ್ಕೊಂಡಿದ್ಯಾ? ಆಯ್ ಮಾಡು, ಹೋಗ್ಲಿ. ಆಯ್ ಮಾಡು. ಏನು ಬಿಚ್ಕೊಡ್ಬೇಕು? ಈಗ ಬರಲ್ಲ, ಬೇಬಿ ಹತ್ರ ಬಿಚ್ಚಿಸ್ಕೊ. ಟೈಮ್ ಆಯ್ತು, ನಾನು ಬೇಗ ವಿಡಿಯೋ ಮಾಡಿ ಮಲ್ಕೊಬೇಕು. ನೈಟ್ ಟೈಮ್ ಯಾಕೆ ಕ್ಲೀನಪ್ ಮಾಡ್ತಾಯಿದ್ದೀನಿ ಅಂದರೆ, ಒಂದು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಡೇ ಟೈಮ್ ಫ್ರೀ ಇರಲ್ಲ. ಎರಡನೇದು ನೈಟ್ ಟೈಮ್ ಮಾಡ್ಕೊಂಡ್ರೇ ಬೆಟರು. ಯಾಕೆಂದರೆ ಕ್ಲೀನಪ್ ಮಾಡಿ ನಾವು ಬಿಸಿಲಿಗೆ ಹೋಗಲ್ವಲ್ಲ, ಚೆನ್ನಾಗಿರುತ್ತೆ. ಅಷ್ಟು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇಷ್ಟು ಬಂದಿದ್ದೆ. ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ಮಿಸ್ ಮಾಡ್ಕೊಂಡ್ರೆ ನನ್ನ ಕಮೆಂಟ್ ಮಾಡಿ, ಓಕೆ? ಇವಾಗ ನಾನು ಸ್ಕ್ರಬ್ ಮಾಡ್ತೀನಿ. ಸ್ಕ್ರಬ್ನ ಯಾವತ್ತೂ ಸರ್ಕ್ಯುಲೇಷನ್ ಮೋಷನಲ್ಲಿ ಈ ರೀತಿ ಮಾಡಬೇಕು. 5 ಮಿನಿಟ್ಸ್ ಸ್ಕ್ರಬ್ ಮಾಡಿ. ಏನಮ್ಮ? ಏನಿದು? ಏನಿದು? ಚೆನ್ನಾಗಿದೆ ಅರೋಮಾ. ಸ್ಕ್ರಬ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಏನಿದು ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗತ್ತೆ, ಗೊತ್ತು? ಏನಿದು ಬಂಗಾರಿ? ಜುಟ್ಟು ಹಾಕಿರ್ತೀವಿ, ಯಾವಾಗಲೂ ಹಿಂಗೆ ಬಿಡಲ್ಲ. ಈಗ ಮಲ್ಕೊಳ್ಳೋ ಮುಂದೆ ಬಿಚ್ಚಿದಾಳೆ ನಮ್ಮ ಬೇಬಿ. ಹಾಯ್ ಮಾಡಲ್ಲ ಎಲ್ರಿಗೂ. ಏನಿದು ಹೇಳ್ತೀನಿ, ಹಾಯ್ ಮಾಡು. ಊಟ ಆಯ್ತಾ ಕೇಳು. ಊಟ ಆಯ್ತಾ ಕೇಳು. ಫ್ರೆಂಡ್ಸ್, ಈ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಸ್ಕ್ರಬ್ ಮಾಡಿ. 11 ಗಂಟೆ ಆಗಿದೆ ಟೈಮ್. ನನ್ನ ಜೊತೆ ಇವಳು ಎದ್ದಿದ್ದಾಳೆ.
ಈಗ ಟೈಮ್ 5 ಮಿನಿಟ್ಸ್ ಮಾಡ್ತೀನಿ ನಾನು ಸ್ಕ್ರಬ್ಬು. ಫ್ರೆಂಡ್ಸ್ 5 ಮಿನಿಟ್ಸ್ ಸ್ಕ್ರಬ್ ಮಾಡ್ತಾಯಿದ್ದೀನಿ. ತುಂಬ ಲಾಂಗ್ ಆಗುತ್ತೆ ಅಂತ ಈ ಥರ ಸ್ಪೀಡ್ ಮಾಡಿದ್ದೀನಿ. ಇನ್ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇದಾದಮೇಲೆ ನೀವು ಸ್ಟೀಮಿಂಗ್ ಕೂಡ ಮಾಡ್ಕೋಬೋದು, ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ಓಕೆನಾ, ವಿಡಿಯೋ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್ ಸ್ಕ್ರಬ್ ಆಯಿತು, ನಾನೀಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಕ್ಲೀನಪ್ ಆಗಲಿ ಫೇಶಿಯಲ್ ಆಗಲಿ ಮಾಡಬೇಕಾದ್ರೆ ಏರ್ ತುಂಬ ಡಿಸ್ಟರ್ಬ್ ಮಾಡುತ್ತೆ, ಎತ್ತು ಕಟ್ಕೊಳ್ಳೋದು ಬೆಟರ್. ನಮ್ಮ ಪಾಪುಗೆ ಎದುರಿಸ್ದೆ ಒಳಗೆ ಮಲ್ಕೊಂಡ್ಲು. ಫ್ರೆಂಡ್ಸ್ ಫಸ್ಟು ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡಿ, ನೆಕ್ಸ್ಟ್ ಸ್ಕ್ರಬ್ ಯೂಸ್ ಮಾಡಿ. ನೀವು ಇದೇ ಸ್ಕ್ರಬ್ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಪ್ಯಾಕ್ ಯೂಸ್ ಮಾಡ್ತಿದ್ದೀನಿ, ನೀವು ಇದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ಚೆನ್ನಾಗಿರುತ್ತೆ ಅಂತ ನಾನು ನ್ಯಾಚುರಲ್ ಅಲ್ವಾ, ಸೊ ಹಾಗಾಗಿ ತೊಗೊಂಡಿದ್ದೀನಿ. ಈಗ ಪ್ಯಾಕ್ ಹಾಕೋಣ. ಪ್ಯಾಕ್ ಹಾಕೊಂಡು ಒಂದು 20 ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡೋದು ಅಷ್ಟೇ. ಇಷ್ಟೇ ಕ್ಲೀನಪ್, ನನ್ನಂತೂ ಇಷ್ಟೇ ಸಿಂಪಲ್. ನಮ್ಮ ಪಾಪ ಇನ್ನೂ ಮಲಗಿಲ್ಲ, ಪ್ಯಾಕ್ ಹಾಕೊಂಡು ಮಲಗಿಸ್ಬೇಕು ಅವಳಿಗೆ. ಫ್ರೆಂಡ್ಸ್ ಇದರಲ್ಲಿ ಏನೇನು ಯೂಸ್ ಮಾಡಿರ್ತಾರೆ ಅಂತ ಅದ್ರ ಹಿಂದೆನೇ ಬರೆದಿರ್ತಾರೆ. ವಾವ್, ವೆರಿ ನೈಸ್. ಕುಕುಂಬರ್ದಲ್ವಾ, ಚೆನ್ನಾಗಿರುತ್ತೆ. ನಂದು ಇದು ಚೆನ್ನಾಗಿ ಸೆಟ್ ಆಗುತ್ತೆ ನನ್ನ ಫೇಸ್ಗೆ. ಯಾಕಪ್ಪ, ಯಾರು ಯಾಕೆ ಬೈತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಹೆಂಗಿದೆ ಮನೆ ಇದು? ಏನಿದು ಹೇಳಿ ನೋಡೋಣ, ಏನಿದು ಏನಿದು? ಚೆನ್ನಾಗಿದೆ ಆರಾಮ, ಸ್ಮೆಲ್ ಚೆನ್ನಾಗೈತಿ. ಫ್ರೆಂಡ್ಸ್ ಇದು ಫೇಸ್ ಪ್ಯಾಕು, ಇದನ್ನು ಏನೇನು ಯೂಸ್ ಮಾಡಿರ್ತಾರೆ ಅಂತ ಇಂಗ್ರೀಡಿಯೆಂಟ್ ಅದರಿಂದನೇ ಬರೆದಿರುತ್ತೆ, ನೀವು ನೋಡ್ಕೋಬೋದು. ಒಂದೊಳ್ಳೆ ಗ್ಲೋ ಬರುತ್ತೆ ಫೇಸ್ ಪ್ಯಾಕ್ ಹಾಕೋದ್ರಿಂದ, ನನಗಿಷ್ಟ. ಇಷ್ಟ. ಇದನ್ನ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಸಿಗ್ತೀನಿ. ಅಷ್ಟರಲ್ಲಿ ಪುಟಾಣಿನ ಮಲಗಿಸಿ ಸಿಗ್ತೀನಿ. ಇದನ್ನು ಅಪ್ಲೈ ಮಾಡಿದಾಗ ಸ್ವಲ್ಪ ಕಡ್ತ ಆಗೋದೆಲ್ಲ ಆಗತ್ತೆ, ನನಗೆ ಆಗ್ತಾಯಿದೆ, ಸೊ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಅಯ್ಯೋ ಬಂಗಾರ, ತುಂಬ ಕಡ್ತ ಇಚ್ಚಿನೆಸ್ ಅಂದರೆ ಟ್ಯಾನ್ ಎಲ್ಲ ರಿಮೂವ್ ಆಗಬೇಕಲ್ಲ, ಅದಕ್ಕೆ ಹಂಗೆ ಆಗ್ತಾಯಿದೆ. ಓಕೆ ಗೈಸ್, ನಾನು ಆಮೇಲೆ ನಿಮಗೆ ಸಿಗ್ತೀನಿ. ನೀವು ಬೇಕಾದರೆ ಇಲ್ಲೂ ಅಪ್ಲೈ ಮಾಡ್ಬೋದು, ನಾನು ಅಪ್ಲೈ ಮಾಡ್ತೀನಿ. ಇದೆ ಏನೋ ಇದು. ಓಕೆ ಗೈಸ್, ಒಂದು 15 ಮಿನಿಟ್ಸ್ ಬಿಟ್ಕೊಂಡು ನಾನು ನಿಮಗೆ ಡ್ರೈ ಆದಮೇಲೆ ಸಿಗ್ತೀನಿ. ಓಕೆ, ಬಂದೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ನಾನಿವಾಗ ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಕೊಂಡಿದ್ದೀನಿ. ನೋಡಿ, ಫುಲ್ಲು ಡ್ರೈ ಆಗಿದೆ, ಹತ್ತುತ್ತಾ ಇಲ್ಲ. ಈಗ ಹೋಗಿ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ, ನೋಡೋಣ ಯಾವ ಥರ ಗ್ಲೋ ಬಂದಿದೆ. ಓಕೆನಾ, ಕೊಡಿ ಬೈತಮ್ ಬೇಬಿ. ಫ್ರೆಂಡ್ಸ್ ಈಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ನನ್ನ ಫೇಸ್. ಒಂದು ನಿಮಿಷ. ಓಕೆ, ಇವಾಗ ಮಲ್ಕೊಂತೀನಿ. ಆಲ್ರೆಡಿ 1 ಗಂಟೆ ಆಯಿತು ಟೈಮು.
ಓಕೆ, ಬೆಳಿಗ್ಗೆ ಮತ್ತೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತರ ಕ್ಲೀನಪ್ ನೀವು ಟ್ರೈ ಮಾಡಿ. ಓಕೆ ಬಾಯ್. ಇದೊಂದು ಪುಟಾಣಿ ವಿಡಿಯೋ ಅನ್ಬೋದು. ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲಿ ಅಂತ. ಇನ್ಮೇಲಿಂದ ಡೈಲಿ ವಿಡಿಯೋ ಮಾಡ್ತೀನಿ, ಓಕೆನಾ? ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಎಷ್ಟು ಗ್ಲೋ ಬಂದಿದೆ ನೋಡ್ತಾ ಇರ್ಬೋದು, ನನ್ನ ಫೇಸ್ ಎಷ್ಟು ಫುಲ್ಲು ಗ್ಲೋ ಬಂದಿದೆ. ನನಗಂತೂ ತುಂಬ ಇಷ್ಟ ಈ ಒಂದು ಕ್ಲೀನಪ್ಪು. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ, ತುಂಬ ವೈಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಓಕೆ ಬಾಯ್, ಲವ್ ಯು, ಥ್ಯಾಂಕ್ ಯು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಬಾಯ್, ಲವ್ ಯು.